ಇವತ್ತು ಮಾರ್ಚ್ 31ಕ್ಕೆ ಇದ್ದಂತೆ 6,703,36,00,000 ಅಂದ್ರೆ ಹೋದ ವರ್ಷಕ್ಕಿಂತ 614,30,00,000 ಹೆಚ್ಚಾಗಿದೆ ಅಂತ ಹೇಳಲು ಸಂತೋಷ ಅನಿಸ್ತದೆ. ಡಿಪಾಸಿಟ್ 6,703 ಕೋಟಿ 3.36 ನಿಮ್ಗೆ ಅದ್ರಲ್ಲಿ ಎಲ್ಲ ಕೊಟ್ಟು ಬಿಡ್ತೇವೆ ನಾವು. ಮತ್ತೆ ಆಮೇಲೆ 616,30,00,000 ಹೆಚ್ಚಾಗಿದೆ. ಇದು ಹೋದ ಮಾರ್ಚ್ ಕಂಪೇರ್ ಮಾಡಿ ಈ ಮಾರ್ಚ್ ಒಳಗೆ ಕಂಪೇರ್ ಮಾಡಿದ್ದಾರೆ. ಅದರಂತೆ ಕೃಷಿ ಸಂಬಂಧಿಸಿದ ಸಾಲ ವಿತರಣೆ ಅದರಲ್ಲಿ ಯಾವ ಪ್ರಕಾರ ನಾವು ಸಾಲ ಕೊಟ್ಟಿದ್ದೀವಿ ಅಂದ್ರೆ ಸುಮಾರು 4,77,466 ಜನ ರೈತರಿಗೆ 3,818,79,00,000 0% ಬಡ್ಡಿದಲ್ಲಿ ಬೆಳೆ ಸಾಲವನ್ನು ಹಂಚಿದ್ದೆವು. 444 ಜನ ರೈತರಿಗೆ 24,54,00,00,000 ಟ್ರ್ಯಾಕ್ಟರ್ ಸಾಲ ಮತ್ತು ಪೈಪ್ಲೈನ್ ಸಾಲ ಹಂಚಿದ್ದೆವು. ಅದೇ ಪ್ರಕಾರ 165 ಸಂಘಗಳಿಗೆ 22.89 ಕೋಟಿ ಗೋಡೌನ್ ಸಾಲ ವಿತರಿಸಲಾಗಿದೆ. ಇದು 0% ಇರ್ತದೆ ಅವರಿಗೆ ಗೋಡೌನ್ ಸಾಲದಲ್ಲಿ. ಮತ್ತು ಪರ್ ಮೆಟ್ರಿಕ್ ಟನ್ ಗೋಡೌನ್ ಕಟ್ಟಿದ್ದಕ್ಕೆ 750 ರೂಪಾಯಿ ಸಬ್ಸಿಡಿ ಕೂಡ ಇರ್ತದೆ. ಅದೇ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 918 ಸ್ವಸಹಾಯ ಸಂಘಗಳಿಗೆ 36.18 ಕೋಟಿ ಸಾಲವನ್ನು ವಿತರಿಸಲಾಗಿದೆ. ಮಹಿಳಾ ಸಂಘಗಳಿಗೆ ರೂಪಾಯಿ 5 ಲಕ್ಷವರೆಗೆ 0% ಮತ್ತು 5 ರಿಂದ 10 ಲಕ್ಷವರೆಗೆ 4% ಈ ಪ್ರಕಾರವಾಗಿರ್ತದೆ. ಇನ್ನು ಕೃಷಿಯೇತರ ಸಾಲ ಅಂದರೆ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ವಾಣಿಜ್ಯ ವೆಹಿಕಲ್ಸ್ ಇರ್ಬೋದು, ಹೌಸಿಂಗ್ ಸಾಲ, ಮಾರ್ಟ್ಗೇಜ್ ಸಾಲ ಈ ಎಲ್ಲದಕ್ಕೂ 160.28 ಕೋಟಿ ಕೃಷಿಯೇತರ ಸಾಲ. ಅದು ಸುಮಾರು 10.5 ರಿಂದ 13ವರೆಗೆ ಬಡ್ಡಿ ದರದಲ್ಲಿ. ಬಂಗಾರ ಸಾಲ ಕೂಡ 176 ಕೋಟಿ 36 ಲಕ್ಷ 10% ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದೇ 25-26ನೇ ಸಾಲಿನಲ್ಲಿ ಪ್ರಸ್ತುತ ಸಾಲಿನಲ್ಲಿ ನಮ್ಮ ಬ್ಯಾಂಕ್ ಸುಮಾರು 56 ಕೋಟಿ 25 ಲಕ್ಷ ಲಾಭವನ್ನು ಗಳಿಸಿದೆ. ಆ ಲಾಭದಲ್ಲಿ ಇನ್ನೂ ನಾವು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಮತ್ತು ಕಾಯ್ದೆಯಲ್ಲಿ ಕಾನೂನಾತ್ಮಕವಾಗಿ ಬೋನಸ್ ಇರ್ಬೋದು ಮತ್ತು NPA ಇರ್ಬೋದು ಈ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ. ಬೋನಸ್ ಕೂಡ ನಾವು ಸದಸ್ಯರಿಗೆ 15% ಬೋನಸ್ ಮತ್ತು 6% ಇನ್ಸೆಂಟಿವ್ ಅನ್ನು ಕೊಡ್ತಾರೆ. ಅಂದರೆ 21% ನಮ್ಮ ಕಾರ್ಮಿಕರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಈಗಾಗಲೇ ಕೊಡೋದು ಡಿಕ್ಲೇರ್ ಕೂಡ ಮಾಡಿದಾಗ. ಅದೇ ಪ್ರಕಾರ ಯಶಸ್ವಿನಿ ಯೋಜನೆ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆರೋಗ್ಯ ಸ್ಕೀಮನ್ನು ಸರ್ಕಾರ ಕರ್ನಾಟಕ ಸರ್ಕಾರ ಸಹಕಾರ ರಂಗ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಅದರಲ್ಲಿ ಸುಮಾರು 3,64,204 ಜನ ರೈತ ಸದಸ್ಯರಿಗೆ 26-27ನೇ ಸಾಲಿನಲ್ಲಿ ಈಗಾಗಲೇ ನೋಂದಣಿ ಮಾಡಲಾಗಿದೆ. ಒಂದು ಕುಟುಂಬಕ್ಕೆ 5 ಲಕ್ಷವರೆಗೆ ವಿಮೆ ಸಿಗ್ತದೆ. ಮತ್ತು ಅವ್ರ ಪ್ರೀಮಿಯಂ ಅದಕ್ಕೆ ಎಷ್ಟು ಇರ್ತದೆ ಅಂದ್ರೆ ಒಂದು ಕುಟುಂಬಕ್ಕೆ 500 ರೂಪಾಯಿ. ಅಂದ್ರೆ 4 ಜನ ಕುಟುಂಬ ಇದ್ರೆ 500 ರೂಪಾಯಿ. ಮತ್ತು ಪ್ರತ್ಯೇಕ ಕುಟುಂಬದಲ್ಲಿ ಹೆಚ್ಚು ಜನ ಆದ್ರೆ ಅದಕ್ಕೆ 100 ರೂಪಾಯಿ ಪ್ರತ್ಯೇಕ ತುಂಬಬೇಕಾಗ್ತದೆ. ಇದು ಹಳ್ಳಿಗಳಲ್ಲಿ. ಶಹರದಲ್ಲಿ 1,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಮತ್ತು 4 ನಂತರ ಹೆಚ್ಚಾದ ಕುಟುಂಬದ ಸದಸ್ಯರಿಗೆ 200ರಂತೆ ತುಂಬಬೇಕಾಗ್ತದೆ. ಈ ಪ್ರಕಾರ ಪ್ರಶಸ್ತವಾಗಿ ಜಾರಿಗೆ ಬಂದ ಕಾರ್ಯಯೋಜನೆಗಳು 25 ಸಾಲದಲ್ಲಿ ಸುಮಾರು 8 ಹೊಸ ಶಾಖೆಗಳನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದೆವು. ಅಂದರೆ ಟೋಟಲ್ 112 ಶಾಖೆಗಳು ಅದು ಕೋರ್ ಬ್ಯಾಂಕಿಂಗ್ ಮುಖಾಂತರ ನಡೀತದೆ. ರಾಜ್ಯದಲ್ಲಿ ಪ್ರಥಮವಾಗಿ ನೀವೆಲ್ಲರೂ ಬಂದಿದ್ರಿ, ಅಲ್ಲಿ ಉದ್ಘಾಟನೆ ಮಾಡಿದಂಥ 3 ಸ್ಕೀಮ್ಗಳು ಉದ್ಘಾಟನೆ ಮಾಡಿದೆವು. ಇರ್ತಕ್ಕಂಥ ನಮ್ಮ PKPS ಸೊಸೈಟಿಯ ಕಾರ್ಯದರ್ಶಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು 1 ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್, 5 ಲಕ್ಷ ಪರ್ಯಂತ ಲೈಫ್ ಇನ್ಶೂರೆನ್ಸ್ ಮತ್ತು 15 ಲಕ್ಷ ಪರ್ಯಂತ ನಮ್ಮ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಈ ಪ್ರಕಾರವಾಗಿ ಸುಮಾರು DC ಬ್ಯಾಂಕ್ನಿಂದ ಒಂದು 60% ತುಂಬಿ ಅವ್ರದ್ದು ಈಗಾಗಲೇ ನಾವು ವಿಮೆ ಸೌಲಭ್ಯವನ್ನು ಕೊಟ್ಟಿದ್ದೆವು. ಮತ್ತು ಬ್ಯಾಂಕಿನ ಡಿಜಿಟೀಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಹಕರ ತ್ವರಿತ ವ್ಯವಹಾರಕ್ಕಾಗಿ IMPS ಅಂದರೆ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಅತಿ ಶೀಘ್ರದಲ್ಲಿ UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಸೇವೆ ಕೂಡ ಆರಂಭಿಸಲಾಗುವುದು. ಅದೇ ಪ್ರಕಾರ ನಮ್ಮ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ATM ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಒಂದೇ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಪ್ರತಿಯೊಂದು ಬ್ರಾಂಚ್ನಲ್ಲಿ ಮತ್ತು ಪ್ರತಿಯೊಂದು ತಾಲೂಕಾ 5 ಸ್ಥಳಗಳಲ್ಲಿ ಕೂಡ ಹೆಚ್ಚಿನ ಒಂದು ATM ಕೂಡ ಅಳವಡಿಸೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ನಾಬಾರ್ಡ್ ಮಾರ್ಗಸೂಚನವಾಗಿ ಸೈಬರ್ ಸುರಕ್ಷತಾ ಫ್ರೇಮ್ ವರ್ಕ್ ಅನ್ನು ಕೂಡ ಬ್ಯಾಂಕಿನಲ್ಲಿ ಜಾರಿಗೆ ತರಲಾಗಿದೆ. ಅದೇ ಪ್ರಕಾರ ಪ್ರಾಥಮಿಕ ಕೃಷಿ ಪತ್ರವನ್ನು ಸದೃಢಗೊಳಿಸಬೇಕಾದ್ರೆ ಬ್ಯಾಂಕಿನ ವಿತರಿಸುವ ಕೃಷಿಯೇತರ ಸಾಲಗಳು
ಪ್ರತಿ ಕಾರ್ಮಿಕ ಪ್ರಾಥಮಿಕ ಕೃಷಿ ಸಂಘ ಮುಖಾಂತರ ಕೂಡ ನಾವು ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಅದೇ ಪ್ರಕಾರ ಸಂಘದ ಆಡಳಿತ ಮಂಡಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ 1% ರಿಬೇಟ್ ದರದಲ್ಲಿ ಸಾಲವನ್ನು ಹಂಚುವ ಯೋಜನೆ ಕೂಡ ಈಗಾಗಲೇ ಮಾಡಲಾಗಿದೆ. ಮತ್ತು ನೀವು ಬಹಳ ಸಲ ಬಹುತೇಕ ಪ್ರೆಸ್ ಮೀಟ್ ಬಂದಾಗ ನೀವಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬ್ನಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾದಂಥ JN ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಯಶೀಲ್ ಶೆಟ್ಟಿ ಅವರು 130 ಕೋಟಿ 5 ಎಕರ್ ಮೇಲೆ ತೊಗೊಂಡ್ರದ್ದು ಬಹಳಷ್ಟು ಒಂದು ವಿಷಯ ಆಗಿದೆ. ಆದ್ರೆ ನಾನು ಇವತ್ತು ಹೇಳ ಬಯಸ್ತೇನೆ, ನಮ್ಮ ಒಳ್ಳೆಯ ಕಸ್ಟಮರ್ ಅವರು. ಯಾಕಂದ್ರೆ ಸುಮಾರು 130 ಕೋಟಿ ತಗೊಂಡು 11.60 ಕೋಟಿ ಈಗಾಗಲೇ ಬಡ್ಡಿಯನ್ನು ಕಟ್ಟಿದ್ದಾರೆ. ಮತ್ತು ಮಾರ್ಚ್ 31 ಪೂರ್ತಿ ಸಾಲವನ್ನು ಅವ್ರು ನಿಲ್ಲು ಮಾಡಿದ್ದಾರೆ. ಅವ್ರ ಪೇಮೆಂಟ್ ಗೌರ್ಮೆಂಟ್ದಿಂದ ಬರಬೇಕಾದಿತ್ತು. ಅವ್ರು ಬಂದ ನಂತರ ಮೊದಲು DC ಬ್ಯಾಂಕ್ ನಿಮ್ಗೆ ಆಟ ಬೇಡಪ್ಪ ಅಂತ ತಿಳ್ಕೊಂಡು ನಮ್ಗೆ ಬಂದು ತುಂಬಿರಿ. ಯಾಕಂದ್ರೆ ಇನ್ನೂ ಇದ್ರೆ ನಮಗೆ ಬಡ್ಡಿ ಬರ್ತಿದ್ದು ವರ್ಷ ಅದು ಒಂದು ಒಳ್ಳೆಯ ಕಷ್ಟ. ಅದೇ ಪ್ರಕಾರ ಲಕ್ಷ್ಮೀ ನರಸಿಂಹ ಏನು ಒಂದು ಸಕ್ಕರೆ ಕಾರ್ಖಾನೆ ಕೂಡ ತಾವು ಹೇಳ್ತಿದ್ರಿ, ಅದನ್ನು ಕೂಡ ಏನಿಲ್ದಾರ ಕೊಟ್ಟಿದ್ದೀರಿ ಅಥವಾ ಯಾವ ಕಂಪನಿ ಇಲ್ಲ ಅಂದ್ಕೊಳ್ಳಿ. ಅದು ಕೂಡ ಮಾರ್ಚ್ 31ರವರೆಗೆ 20.27 ಕೋಟಿ ಬಡ್ಡಿಯನ್ನು ಕೂಡ ಅವರು ಈಗಾಗಲೇ ಕಟ್ಟಿದ್ದಾರೆ. ಅಂದ್ರೆ 1 ಮಂತ್ ಮಾನಿಟರಿ ಇಲ್ಲದ ಮುಂದಿನ ವರ್ಷದಿಂದ ಅದು ಇನ್ಸ್ಟಾಲ್ಮೆಂಟ್ ಕೂಡ ಪ್ರಾರಂಭ ಆಗುತ್ತದೆ. ಅದರ ಮೇಲೆ ನಮ್ಮ ಇವತ್ತು ಶೇರ್ ಬಂಡವಾಳ ಈಗ ಮಾರ್ಚ್ 31 25ಕ್ಕೆ 303 ಕೋಟಿ ಇದ್ದದ್ದು ಇವತ್ತು 335 ಕೋಟಿ ಈ ವರ್ಷದಲ್ಲಿ. ಅಂದ್ರೆ 32.71 ಲಕ್ಷದಷ್ಟು ಈಗಾಗಲೇ ಹೆಚ್ಚಾಗ್ಯದ. ಅದೇ ಪ್ರಕಾರ ನಮ್ಮ ನಿಧಿಗಳು ಅಂದ್ರೆ ನಮ್ಮ ಫಂಡ್ಸ್ 375 ಕೋಟಿ ಇದ್ದು 396 ಕೋಟಿ ಆಗ್ಯದ. ಅಂದ್ರೆ 20 ಕೋಟಿ ಹೆಚ್ಚಾಗ್ಯದ. ಠೇವುಗಳು 6087 ಕೋಟಿ ಇದ್ದು 6700 ಅಂದ್ರೆ 616 ಕೋಟಿ ಹೆಚ್ಚಾಗ್ಯದ. ಹೊರಗಿನ ಸಾಲಗಳು ನಾವೇನು ಹೊರಗಿಂದ ನಾಬಾರ್ಡ್ ಅಥವಾ ಅಪೆಕ್ಸ್ ಬ್ಯಾಂಕಿನಿಂದ ಸಾಲವನ್ನು ತರ್ತಿದ್ದೆವು 1666 ಇದ್ದದ್ದು 2175 511 ಕೋಟಿ ಸಾಲವನ್ನು ಕೂಡ ಹೆಚ್ಚು ತಗೊಳ್ಳಾಗಿದೆ. ಗುಂತಾವಣಿಗಳಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಹೋದ ಮಾರ್ಚ್ನಲ್ಲಿ 25 ಮಾರ್ಚ್ನಲ್ಲಿ 2275.80 ಇದ್ದದ್ದು ಈ ಸಲ 2519.27 ಕೋಟಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೆವು. ಅಂದ್ರೆ 845 ಕೋಟಿ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗ್ಯದ. ಅದೇ ಪ್ರಕಾರ ಲಾಭ ನೀವು 56 ಕೋಟಿ ಅಂದ್ರೆ ಸುಮಾರು 23 ಕೋಟಿ ಅಷ್ಟು ಈಗಾಗಲೇ ಹೋದ ವರ್ಷಕ್ಕಿಂತ ಹೆಚ್ಚಾಗ್ಯದ. ದುಡಿಯೋ ಬಂಡವಾಳ 8592 ಹೋದ ವರ್ಷ ಇತ್ತು. ಈ ವರ್ಷದಲ್ಲಿ 9776 ದುಡಿಯೋ ಬಂಡವಾಳ ಅಂದ್ರೆ 1183.30 ಕೋಟಿ ಈಗಾಗಲೇ ಹೆಚ್ಚಾಗ್ಯದ. ಈಗ ನೀವು ನಮ್ಮ ಆಡಳಿತ ಮಂಡಳಿ ನಾವು ಹೊಸ ಆಡಳಿತ ಮಂಡಳಿ ಬಂದದ್ದು 10 ನವೆಂಬರ್ ಅಂದ್ರೆ ಸುಮಾರು ಮಾರ್ಚ್ 31 ಅಂದ್ರೆ 4 ತಿಂಗಳು 20 ದಿವಸ ಮಾತ್ರ ನಮಗೆ ಸಿಕ್ಕದ ಹೊಸ ಬೋರ್ಡ್. ಅದ್ರದ್ದೊಂದು ಕಂಪ್ಯಾರಿಸನ್ ಕೊಡ್ತೇನೆ, ನೀವು ನೋಡ್ಬೋದು. ಸುಮಾರು 328 ಕೋಟಿ ಶೇರ್ ಬಂಡವಾಳ 335 ಅಂದ್ರೆ 7 ಕೋಟಿ 45 ಹೆಚ್ಚಾಗ್ಯದ. ನಿಧಿ ಫಂಡ್ಸ್ 395 ಕೋಟಿ ಇದು 396 ಅಂದ್ರೆ 62 ಲಕ್ಷ ಹೆಚ್ಚಾಗಿದೆ. ಠೇವುಗಳು ಆ ದಿವಸ ನಾವೇನು ನವೆಂಬರ್ ಚಾರ್ಜ್ ತಗೋತೀವೋ ಆ ದಿವಸ 5080.98 ಲಕ್ಷ ಅಷ್ಟು ಡಿಪಾಸಿಟ್ ಇದ್ದದ್ದು ಇವತ್ತು 6703.36 ಅಂದ್ರೆ ಸುಮಾರು 4 ತಿಂಗಳು 20 ದಿವಸದಲ್ಲಿ 1622 ಕೋಟಿಯಷ್ಟು ಈಗಾಗಲೇ ನಮ್ಮ ಡಿಪಾಸಿಟ್ ಅದ. ಇದನ್ನ ಯಾಕೆ ಹೇಳ ಬಯಸ್ತೇನೆ ಅಂದ್ರೆ 1000 ಹೋಗ್ಯದ 2000 ಹೋಗ್ಯದ ಅಥವಾ ಈಗಾಗಲೇ ಡಿಪಾಸಿಟ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ರು. ಸುಮಾರು ಎವರೇಜ್ ತಿಂಗಳಿಗೆ 300 ಕೋಟಿಗೆ ಮೇಲ್ಪಟ್ಟು ನಮ್ಗೆ ಎವರೇಜ್ ಡಿಪಾಸಿಟ್ ಬಂದದಂದ್ರೆ ಜನರು ಎಷ್ಟು ವಿಶ್ವಾಸ ಇಟ್ಟಿದಾರೆ ಅಂದ್ರೆ ಇದ್ರ ಮ್ಯಾಗ ತೋರಿಸ್ಕೊಡ್ತದ. ಅದೇ ಪ್ರಕಾರ ಗುಂತವಣಿಗಳು ಕೂಡ 1711 ಕೋಟಿ ನಮ್ಮದು ನವೆಂಬರ್ನಲ್ಲಿ ಇದ್ದದ್ದು ಇವತ್ತು ಮಾರ್ಚ್ ಆಕೆರಿಗೆ 2519 ಕೋಟಿ ಅಂದ್ರೆ 807 ಕೋಟಿ ನಾವು ಈಗಾಗಲೇ ಬ್ಯಾಂಕ್ನಲ್ಲಿ ಶಿಲ್ಲಕ್ ಮತ್ತೆ ಹೆಚ್ಚಿಗೆ ಇಟ್ಟಿದ್ದೆವು. ಅದೇ ಪ್ರಕಾರ ಲಾಭವನ್ನು ಕೂಡ 56 ಕೋಟಿ. ದುಡಿಯೋ ಬಂಡವಾಳ ಇದನ್ನಾಗಿ ಈಗಾಗಲೇ ಹೇಳಿದ್ದೇನೆ 8575 ಇದು 9776 ಅಂದ್ರೆ 1200 ಕೋಟಿ ದುಡಿಯೋ ಬಂಡವಾಳ ಕೂಡ ಹೆಚ್ಚಾಗ್ಯದ. ಇದು ನೋಡಿದ್ರೆ ಬ್ಯಾಂಕಿನ ಎಷ್ಟು ರೈತರು ವಿಶ್ವಾಸ ಇಟ್ಟಿದ್ದಾರೆ, ರೈತರಾಗಲಿ ಮತ್ತು ಬೆಳಗಾವಿ ಜಿಲ್ಲೆ ಎಲ್ಲ ಗ್ರಾಹಕರು ಕೂಡ ಒಂದು ಒಳ್ಳೆಯ ವಿಶ್ವಾಸನ ಇಟ್ಟು ಡಿಪಾಸಿಟ್ ಕೂಡ ಹೆಚ್ಚಿಟ್ಟಿದ್ದಾರೆ, ಸಾಲವನ್ನು ಕೂಡ ತಗೋತಿದ್ದಾರೆ. ಮುಂದಿನ ದಿನಮಾನದಲ್ಲಿ ಏನು ಮಲ್ಟಿನ್ಯಾಷನಲ್ ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಏನೂ ಕಮ್ಮಿ ಇಲ್ಲದಂತೆ ಸ್ಪರ್ಧಾತ್ಮಕವಾಗಿ ರೈತರಿಗೆ ಹೆಚ್ಚಿನ ಒಂದು ಸಾಲವನ್ನು 0% ಇರ್ಬೋದು, 3%ನಲ್ಲಿ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲ ಇರ್ಬೋದು, ಇನ್ನುಳಿದ ಎಲ್ಲ ಕಮರ್ಷಿಯಲ್ ಲೋನ್ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ರೈತರಿಗೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಗ್ರಾಹಕರು ಕೂಡ ಇರ್ಬೋದು. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟು ಇವತ್ತು UPI ಅನ್ನು ಅಳವಡಿಸಿ
ಇವತ್ತು ಸರ್ಕಾರದ ಖಾತೆ ಕೂಡ ಇರ್ಬೋದು ಅಥವಾ ಇನ್ನುಳಿದ ಹಲವಾರು ಯೋಜನೆಗಳು ನಾವು ಪ್ರಾರಂಭ ಮಾಡ್ತಾ ಇದೀವಿ. ಆದ ಕಾರಣ ಈ ಒಂದು ರಿಸಲ್ಟ್ ಬರಲು ನಮಗೆ ಕಾರಣೀಕರ್ತರಾದ ಇವತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಸಂಸ್ಥೆ ನಡೀತದೆ. ಅದೇ ಪ್ರಕಾರ ನಮ್ಮೆಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಹಕರು ಇರ್ಬೋದು, ರೈತರು ಇರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶ್ರದ್ಧೆ ನೀಟ್ಟು ವಿಶ್ವಾಸ ನೀಟ್ಟು ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯವಂತ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಕೂಡ ಸಹಕಾರಿಯಾಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸುಮಾರು ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅಂದ್ರೆ ಸುಮಾರು 13 ಅಲ್ರಿ, ಟೋಟಲ್ 13 ಎಷ್ಟು ಹೇಳ್ರಿ, ಟೋಟಲ್ ನಂಬರ್ ಹೇಳ್ರಿ. ಶುಗರ್ ಫ್ಯಾಕ್ಟ್ರಿ ಬೆಳಗಾವಿ ಅದೇ ಹೇಳ್ತೇನೆ, 13 ಕೊಟ್ಟಿದ್ದೀವಿ. ಮತ್ತು ಬೇರೆ ಜಿಲ್ಲೆಗಳು ಕೂಡ ಒಂದು 3-4 ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸಕ್ಕರೆ ಕಾರ್ಖಾನೆ ನಮಗೆ ಇದಾಗಿ ಉಳಿದ ಮಾರ್ಚ್ನಲ್ಲಿ ಕರೆಕ್ಟಾಗಿ ತುಂಬಿದ್ದಾರೆ. ಈ ಸಲ ಉಳ್ಕೊಂಡದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ನಮ್ದು ಇದು ಏನಂತಾರೆ ಕಂತು ಬರಬೇಕಿತ್ತು, 28 ಕೋಟಿ ಡಿಫಾಲ್ಟ್ ಆಗಿ NPA ಆಯ್ತದ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ. ಅದ್ರ ಮೇಲಾಗಿ ಕೆಲವೊಂದು ಸಂಗಮನಾಥ್ ಶುಗರ್ ಫ್ಯಾಕ್ಟ್ರಿ ಒಂದು ನಮ್ಮ ಯಾವುದು ವಿಜಯಪುರ ಸಿಂದಗಿ ಅದು ಒಂದು ಡಿಫಾಲ್ಟ್ ಆಗ್ಯದ. ಆಮೇಲೆ ಹಳೆ ಉಳಿದ ಅವಂತೂ NPA ಆಗಿ ಹೋಗಿದಾವು. ಅವು ಮುಂದಿನ ದಿನಮಾನದಲ್ಲಿ ಯಾವ್ಯಾವ ಉಳಿದವು ಎಲ್ಲವನ್ನು ಕ್ರಮವನ್ನು ಕಂಡು ಹೋಗ್ತೇನೆ. ಹಳೇದು ನಮ್ಮದು ಘಟಪ್ರಭಾ ಒಂದು ಅದ ರೀ, ಎಂ ಕೆ ಹುಬ್ಳಿ ತಗೊಂಡಿಲ್ಲ ನಮ್ಮಲ್ಲಿ ಸಾಲಿಲ್ಲ ನಮ್ಮಲ್ಲಿ. ಅದು ಮತ್ತು ಸೋಮೇಶ್ವರ್ ಸಾಲಿಲ್ಲ. ಇವತ್ತು ಅಧ್ಯಕ್ಷರದಾರ ಅವರಲ್ಲೇ ಅದು, ಅದಕ್ಕೆ ಯಾರು ಮಾಲಕರು ನಾವ್ ಇರೋ ಮಟ್ಟ ಕರೆಕ್ಟ್ ಕಟ್ಟಿದೇವಲ್ಲ, ನಾವು ಬಿಟ್ಟಿದ್ದೇವೆ. ಅದು ಹಳೇದೇ ಸಾಲ ತಗೊಂಡಾರ ಅವ್ರು. ಈಗ ಸುಮಾರು ಹಿಂದಿನ ಪೀರಿಯಡ್ ನಲ್ಲಿ ತಗೊಂಡಿದ್ದ ಅವ್ರಲ್ಲ. ಈಗೇನು ಹೊಸದೇನು ಕೊಟ್ಟಿಲ್ಲ, ನಾವು ತಗೊಂಡಂತರು ಕೊಡ್ಲಿಲ್ಲ, ಇದು ಕೊಟ್ಟಿಲ್ಲ. ಅವಾಗೇನು ಹೈಯೆಸ್ಟ್ ಕೊಟ್ಟಿದ್ದಾರೆ ಸುಮಾರು. ಆಕ್ಷನ್ ತಗೋತೀವಿ ಏನಂದ್ರೆ ಹೌದು, ಅವಾಗ ಕೊಟ್ಟಿದ್ದಾರೆ ಎಲ್ಲ ಬೋರ್ಡ್, ಆ ಬೋರ್ಡ್ ಇದ್ದಾಗ ಕೊಟ್ಟಿದ್ದಾರೆ. ಸುಮಾರು 153 ಕೋಟಿ ಅಷ್ಟು ಸಾಲ ಅದ ಅದ್ರ ಮೇಲೆ. ಅದು ಔಟ್ಸ್ಟ್ಯಾಂಡಿಂಗ್. ಕಾರ್ಖಾನೆ ಮಾಡೋರಿ 300 ಕೋಟಿ 200 ಕೋಟಿ ಸಾಲ ಕೊಡ್ರಿ ಅಂತ ಯಾರ ಮತ್ತೆ ಅರ್ಜಿ ಕೊಡ್ತಾರೆ. ಬಂದವ್ರಲ್ಲ, ಹೊಸವು ಬಂದವು. ಮತ್ತು ನಮ್ಮದಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡಿದ್ರು. ನಮ್ಮಲ್ಲಿ ಬೋರ್ಡು ಮತ್ತು ಒಬ್ಬರು ಕನ್ಸಲ್ಟೆಂಟ್ ತೊಗೊಂಡಿರ್ತೀವಿ, CA ಕೂಡಿ. ಅದು ಯಾವ್ಯಾವ ಅಂದ್ರೆ ಎಲಿಜಿಬಲ್ ಅದ ಅಂಥವು ಮಾತ್ರ ಕೊಡ್ತೀವಿ ನಾವು. ಅಂದ್ರೆ ಎಲಿಜಿಬಲ್ ಅಂದ್ರೆ ವಸೂಲಿ ಆಗುವಂಥವು ಅಂತ ಮಾತ್ರ. ಹೌದು, ಮಾಡ್ತಾ ಇದೀವಿ. ಅಲ್ಲ ನೋಡ್ರಿ, ಇನ್ನೂವರೆಗೆ ಯಾಕೆ ಅರ್ಜಿ ಹೆಚ್ಚು ಬಂದಿಲ್ಲ ಅಂದ್ರೆ ನಮ್ಮ ಮೀಟಿಂಗ್ ಆಗಬೇಕು, ಆಮೇಲೆ ಸ್ಯಾಂಕ್ಷನ್ ಮಾಡಬೇಕು. ಆದ್ರೆ ಇವತ್ತು ನಮ್ಮೆಲ್ಲ ಆಡಳಿತ ಮಂಡಳಿ ನಾನು ಧನ್ಯವಾದ ಹೇಳ್ತೀನಿ. ಫುಲ್ ಪವರ್ ನಮ್ಗಾಗ್ಲಿ GMಗಾಗ್ಲಿ ಹಿಂಗೆ ಕೊಟ್ಟಿದಾರಲ್ಲ, ಅರ್ಜಿ ಬಂದ ನಂತರ ನಾವು ಸ್ಯಾಂಕ್ಷನ್ ಕೊಟ್ಬಿಡ್ತೇವೆ ಇನ್ ಪ್ರಿನ್ಸಿಪಲ್ ಯಾವ್ದು ಕರೆಕ್ಟ್ ಅದ. ಆಮೇಲೆ ಘಟನೋತ್ತರ ಮಂಜೂರಿ ಕೊಡ್ತಾರೆ ನಾವು. ಅಂದ್ರೆ ಇವತ್ತು ಟ್ರ್ಯಾಕ್ಟರ್ ಅದ, ಅದೊಂದು ಸಿಸ್ಟಮ್ ಇದ್ರಲ್ಲ. ನಮ್ಮ ಹತ್ರ ಸ್ಟಾಫ್ ಅದ, ಅದ್ರ ಇದದ, ಅದಕ್ಕೆ ಮತ್ತೆ ಟೆಕ್ನಿಕಲ್ ಟೀಮ್ ಅದ ನಮ್ದು. ಇಲ್ಲ, ನಮ್ಮ ಮುಂದೆ ಬಂದಿಲ್ಲ. ನಾವು ಬಂದಾಗ ಕರೆಕ್ಟ್ ಐತಿ ನಮ್ದು. ಯಾರೋ ಹೇಳ್ತಾರಂತ ಅಂತಲ್ಲ. ಯಾರು ಅಂದ್ರಿ 2 ವರ್ಷದಿಂದ ಬರ್ದಿರ್ಬೇಕು. ನಮ್ಮಲ್ಲೇ ಬಂದವ್ ಕರೆಕ್ಟ್ ಇರ್ತಾರೆ, ನಾವು ಚೆಕ್ ಮಾಡಿಸಿದೇವ್ರಲ್ಲ. ಇಲ್ಲ, ನಮ್ಮಲ್ಲೇ ಬಂದ್ರೆ ಕ್ಲಿಯರ್ ಮಾಡ್ಬೇಕಂದ್ರ ಈ ಯೂಟ್ಯೂಬರು ಅವರೆಲ್ಲ ಕೂಡಿ DCC ಬ್ಯಾಂಕ್ ಅಥವಾ ಲೋನ್ ತಗೊಂಡೆಲ್ಲ ಓಡಿಸೇ ಬಿಟ್ರೆ ನೀವು ಹೇಳ್ತಿಲ್ಲ ರೀ. SP ಸಂಬಂಧ ಅಲ್ಲದ್ರ ಮುಜಾವರನ್ನು ಫ್ಯಾಮಿಲಿ ಲ್ಯಾಂಡ್ ಅದ್ರ. ಇವ್ರು ಬಂದು 1926 ಕೋಕಳ ಎಂಟ್ರಿ ಆಗಿದ್ದಾರೆ ಪೊಲೀಸರು. ಗೋಳಿಬಾರ್ ಕಡೆಗೆ ನೀವೆಲ್ಲ ಪೇಪರ್ ಗೋಳಿಬಾರ್ ಕಡೆಗೆ ಇಷ್ಟ ಐತ್ರಿ, ಮುಂದೇನೂ ಇಲ್ಲ. ಮುಜಾವರ ಓನರ್ ಲ್ಯಾಂಡ್ ಇದೆ, ಅವರು ಭಾಳ ನಡೆದೈತದ. ಹೈಕೋರ್ಟ್ ಆಫ್ ಕರ್ನಾಟಕ ಏನು ಆರ್ಡರ್ ಮಾಡ್ತೀರಿ ಕಾರ್ಪೊರೇಷನ್ಗೂ DCಗೆ ಇದ್ರ ಪೇಪರ್ ಚೆಕ್ ಮಾಡಿಸ್ಬೇಕು. ಅಕಸ್ಮಾತ್ ಪೊಲೀಸರು ಕಾರ್ಪೊರೇಷನ್ ಏನಾರು ಡಾಕ್ಯುಮೆಂಟ್ ಹಾಜರು ಮಾಡಿದ್ರೆ ಅವ್ರು ಕೊಡ್ರಿ, ಅವ್ರು ಕೊಡೋದಿಲ್ಲ ಅಂದ್ರೆ ಓನರ್ ಕೊಡ್ಬೇಕಂತೇಳಿ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ಡರ್ ಮಾಡ್ತಾರೆ. ಅದ್ರ ಮೇಲೆ ಪ್ರೊಸೀಜರ್ ಎಲ್ಲ ನಡೀತದ. ನಡೆದು ಬಂದ ನಂತರ ಈಗೆಲ್ಲ ಓನರ್ ಹೆಸರು ಮ್ಯಾಗ ಉತ್ತಾರ ಇದ್ದಾರೆ. ಅದೆಲ್ಲ ಅಂದ್ರೆ ಮೊದಲು ಕರ್ನಾಟಕ ಸರ್ಕಾರ ಇತ್ತು, ಉತ್ತಾರ ಇತ್ತು. ಪೊಲೀಸರು ನಮ್ದು ಕ್ಲೇಮ್ ಮಾಡತ್ತಾರೆ. ಕ್ಲೇಮ್ ಮಾಡಾಕ್ರಿ ಅವ್ರೊಂದು ಲೆಟರ್ ಕೊಟ್ಬಿಟ್ಟು ನಮ್ದು ಹಿಂಗೆ ಎಂಟ್ರಿ ಆಗಿತ್ತು ಅಂತಂದ್ರೆ ಕೋಕಳ ಎಂಟ್ರಿ ಅಂತಾರಲ್ಲ, ಅದು ಯಾಕಾಗೈತಿ ಅಂತ ದೊಡ್ಡ ಹಿಂದೆ ಅದರ ಇತಿಹಾಸ ಐತೆ. ಅದನ್ನೆಲ್ಲ ಚರ್ಚೆ ಮಾಡಕ್ ಆಗೋದಿಲ್ಲ ರೀ. ಸೊ ಅದಕ್ಕೆ ಅವ್ರು ಅದೊಂದು ಕಾಗದ ಇರ್ಕೊಂಡು ನಮ್ದು ಹತ್ತಾರ. ಅವ್ರಿಗೆ ಏನು ಆಗಿಲ್ಲ. ಅವ್ರು ಎಲ್ಲಿ ಸುಪ್ರೀಂ ಕೋರ್ಟ್ ಹೋದ್ರು ಪೊಲೀಸ್ ಆಗಲ್ಲ. ಮುಜಾವರ್ ಲ್ಯಾಂಡ್ ಅದು, ಮುಜಾವರದಿಂದ ಜೈಸಿಲ್ ಸೆಟ್ರ್ ಖರೀದಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೋದ್ರೆ ಅವ್ರಂತೆ ಆಗ್ತದೆ. ತಾತ್ಕಾಲಿಕ ಅವ್ರು ಫೈಟ್ ಮಾಡತ್ತಾರು, ಏನು ಮಾಡೋಕ್ಕಾಗೋದಿಲ್ಲ.
ಅವ್ರ ಆ ಕಡೆ ಈ ಕಡೆ ಹೆಸರು ಬರಕೈತಿ, ಯೂಟ್ಯೂಬ್ನಾಗ ಟಿವಿದಾಗ ಅದ ಬರಕತ್, ನನ್ನ ಹೆಸರು ಕೆಡಕೈತಿ ಅನ್ನಕತ್ತಾರ ಅವ್ರ ಜನ ಎಲ್ಲ. ನಾವು ನ್ಯಾಷನಲೈಸ್ ಬ್ಯಾಂಕ್ 8% ಸಿಗ್ತೈತಿ, ಈಗ 12% ನಾವು ಬೇಡ, ನಾವು ನ್ಯಾಷನಲೈಸ್ ಬ್ಯಾಂಕ್ ತಗೋತು. ಈಗ ತಗೊಂಡ್ ನಾವು ಅದಕ್ಕೆ ಏನಿಲ್ಲ ರೀ ಚಲೋ. ಈಗ ನೀವು ಕೆಲ ಒಬ್ಬರ ಕೇಳಿ ಶುಗರ್ ಫ್ಯಾಕ್ಟ್ರಿ ಸೇಫ್ ಇಲ್ಲಿ ಲೋನ್ ಅಂತಾರೆ 100%. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಮುಂದಿನ ದಿನಮಾನದಾಗ ಇನ್ನೂ ತೊಂದರೆ ಆಗ್ತಾವೆ. ಯಾಕಂದ್ರೆ ಮೊನ್ನೆಲ್ಲ ರೇಟ್ ಜಾಸ್ತಿ ಆಯ್ತು, ರೈತರು ಕೊಡೋದ್ರಿ ಭಾಳ ಫ್ಯಾಕ್ಟ್ರಿ ಲಾಸ್ ಅದು. ಮುಂದೆ ಸೇಫ್ ಇಲ್ಲ. ಸೇಫ್ ಇಲ್ಲ ಅಂದಾಗ ನಾವು ಚಲೋ ಪಾರ್ಟಿಗಳು ಹಿಡ್ಕೊಂಡ್ಬಂದು ಸೆಕ್ಯೂರಿಟಿ ತೊಗೊಂಡು ಅವ್ರಿಗೆ ಲೋನ್ ಕೊಟ್ರೆ ನಾವು ಅಂದ್ರೆ ದುಡಿಸ್ಬೇಕಾಗ್ತದೆ. ಬ್ಯಾಂಕ್ ಅಂದ ಕೂಡಲೇ ವ್ಯವಹಾರ ಮಾಡ್ಲೇಬೇಕಲ್ರಿ, ಯಾರಿಗಾದ್ರೂ ಕೊಡಬೇಕು ನಾವು. ಅಂದ್ರೆ ದುಡ್ಡು ನೋಡ್ರಿ, ಇಷ್ಟು ಡಿಪಾಸಿಟ್ ಬರಾಕದಿತ್ತು ಅಂದ್ಕೊಳ್ಳೋದು ಒಂದು 25% ನಾವು ರಿಸರ್ವ್ ಇಟ್ಟು 75% ನಾವು ಲೋನ್ ಕೊಡ್ಕೋತ ಹೋಗ್ಬೇಕು, ಅಂದಾಗ ಲಾಭ ಆಗೋದು. ಲಾಭ 100% ಕೂಡ ಇದೆ, 100% ಕೂಡ ಇದೆ. ಇನ್ನೂವರೆಗೆ ಏನಾಗಿತ್ತು ಅದ ಅಷ್ಟೊಂದು ನಮ್ಮಲ್ಲಿ ಅಂದ್ರೆ ವೈಡ್ ಆಗಿ ಎಕ್ಸ್ಪಾನ್ಷನ್ ಮಾಡಿದ್ದಿಲ್ಲ. ಅಂದ್ರೆ ರೈತರ ಬ್ಯಾಂಕ್ ರೈತರು ಕೂಡ ಅಷ್ಟ ತಿಳ್ಕೊಂಡು ಹೊಂಟಿದಾರೆ. ಫ್ಯಾಕ್ಟ್ರಿಗಳ ಮತ್ತು ರೈತರ ಗಂಟೆ ಸೀಮಿತ ಆಗಿದೆ. ಈಗ ನಾವು ಅದನ್ನ ಫಾಸ್ಟ್ ಆಗಿ ಮಾಡ್ತಾ ಇದ್ದೇವೆ ಮತ್ತು ಫಾಸ್ಟ್ ಆಗಿ ಸ್ಯಾಂಕ್ಷನ್ ಕೂಡ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಕೋಆಪ್ಟಿವ್ ಒಂದು ಸಿಸ್ಟಮ್ ಅದ ನಮ್ಮಲ್ಲಿ. ಈಗ ಇವತ್ತು ಮೀಟಿಂಗ್ ಆಯ್ತು ತಿಳ್ಕೊಂಡು ನಾಳೆ ಅರ್ಜಿ ಕೊಟ್ಟಂದ್ರೆ ಮತ್ತೊಂದು 2 ತಿಂಗಳದಾಗ ನಮ್ಮ ಮೀಟಿಂಗ್ ಆಗೋದು. ಅವತ್ತಾಗ ನಿಲ್ಲವ್ರ ಏನವ್ರ. ಈಗ ಎಷ್ಟೋ ಜನ ಅಂದ್ರೆ ಟ್ರ್ಯಾಕ್ಟರ್ದವ್ರು ಕೊಡೋರ ನಾವು ಮೂರು ಹಿಡಿದು ನಮ್ಗೆ ಹೋಗಿದವ್ರಿಗೆ ನೀವು ಸ್ಯಾಂಕ್ಷನ್ ಲೋಕರ್ ಕೊಡೋ. ಅದಕ್ಕೆ ನಾವು ಟ್ರ್ಯಾಕ್ಟರ್ ಬಂದ ತಕ್ಷಣ 2 ಅಥವಾ 3ನೇ ದಿವಸಕ್ಕೆ ಸ್ಯಾಂಕ್ಷನ್ ಕಳಿಸ್ಬಿಡಾಕಿದ್ವಿ. ಈಗ ಬೇಕಾದ್ರೆ ನೀವು ಎಲ್ಲ ಸಂಘದವ್ರು ಕೇಳ್ಬೋದು, ಯಾರಿಗೂ ಕೇಳ್ಬೋದು. ಎಷ್ಟು ಅರ್ಜಿ ಬಂದಾವಲ್ರಿ, ಕೊಡೋದೇ ಇಲ್ಲಂದ್ರೆ ಲೇಟ್ ಇಟ್ಟಿರ್ತೀವಿ. ಕೊಡೋದಿತ್ತಂದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ನ್ಯಾಷನಲ್ ಬ್ಯಾಂಕ್, ಮಲ್ಟಿನ್ಯಾಷನಲ್ ಬ್ಯಾಂಕ್, ಕೋಆಪ್ಟಿವ್ ಬ್ಯಾಂಕ್ ಏನು ಕೆಲಸ ಮಾಡಾಕದಾರ ಅದ್ರ ಜೊತೆಗೆ ನಾವು ಹೊಂಟಿದ್ದೇವೆ. ಈಗ ಸದ್ಯ ಕಾಂಪೀಟ್ ಮಾಡಿ ಅವ್ರಿಗಿಂತ ಒಂದು ಚಲೋ ಒಂದು ಹೆಜ್ಜೆ ಮುಂದಿಟ್ಟು ಸರ್ವಿಸ್ ಒಳ್ಳೆ ದೃಷ್ಟಿಯಲ್ಲಿ ಕೊಡುವಂತ ಕೆಲಸ ಮಾಡಾಕಿದ್ದೀವಿ. ಕ್ವಿಕ್ ಸಾಲ 10 ಕೋಟಿ 5 ಕೋಟಿ ಡಿಮಾಂಡ್ ಕೊಟ್ಟಿರ್ತೀವಿ ರೈತರ ಬೇಡಿಕೆ ಕೊಡೋದು 2 ಕೋಟಿ 3 ಕೋಟಿ ಕೊಡ್ತಾರೆ ರೈತರು. ನಾವು ಇಲ್ಲ ಡಿಮಾಂಡ್ ಕೇದಟ್ಟು ಕೊಡ್ತೀವಿ. ಅದಕ್ಕೊಂದು ಕೋಷ್ಟಕ ಅದ. ಅಂದ್ರೆ ನಾವು 0% ಅಂದ ತಕ್ಷಣ ಎಲ್ಲದಕ್ಕೂ ಒಂದು ಇದು ಬರ್ತದೆ. ಒಂದೇ ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಅದ, ಅದರಲ್ಲಿ ಒಂದು ಪರ್ ಎಕರ್ ಎಷ್ಟು ಕೊಡಬೇಕು ಮಾಡಬೇಕು ಒಂದು ಇದು ಮಾಡಿದ. ಈಗ ಅವ್ರದ್ದು ಮೋಸ್ಟ್ ಡಿಮಾಂಡ್ 1 ಲಕ್ಷ. ನಮಗೂ ಏನು ಕೊಡಬಾರ್ದು ಅಂತಿಲ್ಲ, ಕೊಡ್ಬೋದು. ಖರೆ ಅಲ್ಲಿ ಕೊಟ್ರೆ ಈಗ ನೋಡ್ರಿ, ಈಗ ಸುಮಾರು ಕರ್ನಾಟಕದಲ್ಲೇ ನಾವು ಹೈಯೆಸ್ಟ್ ಕೊಟ್ಟದ್ದು 3,800 ಕೋಟಿ. ಅಂದ್ರೆ ಪರ್ ಎಕರ್ 40,000 ಕೊಡ್ತೀವಿ. ಅವ್ರು ಎಷ್ಟು ಎಕರ್ ಕೊಡ್ತಾರ ಅಷ್ಟು ನಾವು ಕೊಡ್ತಿರ್ತೀವಿ. ಅದು ಇಲ್ಲ ಅವು ಹೋದ್ಸಲ ಹೋದ್ಸಲ ಆಗಿರ್ಬೇಕು. ಖರೆ ನಾವ್ ಈಗ ಕರೆಕ್ಷನ್ ಮಾಡಾಕಿದ್ವಿ. ಯಾರ್ಯಾರು ಎಲಿಜಿಬಿಲಿಟಿ ಎಷ್ಟು ಇದೆ ಅದು ಇಮಿಡಿಯೇಟ್ ಕೊಡಾಕಿದ್ವಿ. ಯಾವ್ದ್ರಿ ಇಲ್ಲ 0% ಇದಿರದ 40,000. ಹಂಗಂದ್ರೆ ನೋಡ್ರಿ ನಮ್ಮಲ್ಲಿ ಏನಾಗಿದಾರದ ಈಗ ಕ್ರಾಪ್ ಮ್ಯಾಗ ಹೆಚ್ಚು ಕಡಿಮೆ ಮಾಡ್ತಾರೆ. ಈಗ ಸಕ್ಕರೆ ಇದು ಏನಂತಾರೆ ಕಬ್ಬಿನ ಬೆಳೆ ಅಂದ್ರೆ ಲಾವಣಿ ಬೇರೆ ಬರ್ತದೆ, ಕೊಡ್ವಿ ಅಂದ್ರೆ 2ನೇ ವರ್ಷ 3ನೇ ವರ್ಷ ಬೇರೆ ಬರ್ತದೆ. ಮತ್ತು ಬೇರೆ ಬೆಳೆಗೆ ಒಂದೊಂದು 10,000 ಇರಂಗಿಲ್ಲ ಒಂದೊಂದು ಕಡೆ. ಆದ್ರೆ ನಮ್ಮಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಫ್ಲಾಟ್ ಆಗಿ ನಾವು ಕಬ್ಬ ತಿಳ್ಕೊಂಡು ಕೊಟ್ಟು ಬಿಡ್ತೀವಿ. ಹಂಗೆ ಕಾಯ್ದೆಸೇರು ಕೊಡ್ಬೇಕಾದ್ರೆ ಮತ್ತೆ ಕಮ್ಮಿ ಆಗ್ತದೆ. 0% ಅಂದ್ರೆ ಗೌರ್ಮೆಂಟ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತದೆ. ಅವ್ರು 8% ಮಟ್ಟ ಕೊಡ್ತಾರೆ. ನಾವು 8.25 ಹೌದು. ಮತ್ತೆ ನಮ್ಮ ಡಿಪಾಸಿಟ್ ಅಮೌಂಟ್ ನಮ್ದು 8.25 ಕೊಡ್ತೀವ್ರಲ್ಲ ನಾವು. ಮತ್ತೆ 25% ಅಲ್ಲಿ ಮತ್ತೆ ಬೇರೆ ಕಡೆ ಹೌದು. ಕಷ್ಟ ಅಂತ ಅಲ್ಲ, ಕಷ್ಟ ಅಂದ್ರೆ ನೋಡ್ರಿ 25% ಹೆಚ್ಚಿಗೆ ಹೋಗ್ತದೆ ನಮ್ದು. ನಾವು ಅದನ್ನ ಇಲ್ಲಿ ಕಮರ್ಷಿಯಲ್ದಾಗ ಮೇಕಪ್ ಮಾಡಿ ತಗೋಬೇಕು. ಈಗ ನೀವು 0% ಅಂದ್ರೆ ನೀವು ಫ್ರೀ ಆಗಿ ಕೊಟ್ಟವ್ರಿಗೆ ಅಂತ ಹೇಳಾಕತ್ತೀರಿ. ಇಲ್ಲ ಅದು ಗೌರ್ಮೆಂಟ್ ಸ್ಕೀಮ್ ಐತಿ. ಖರೆ ಎಷ್ಟ್ ಅಲ್ರಿ, ನಾವ ಕೊಟ್ಟಿದೇವ ತನಗೆ ನಮ್ಮ ಥ್ರೂ ಕೊಟ್ಟಿದೇವ್ ನಾವು. ಸರ್ಕಾರ ಸ್ಕೀಮ್ ಅಂತ ಇದು ಒತ್ತಿ ಹೇಳಿದೇನೆ ಯಾವಾಗಲೂ. ಮೊದ್ಲಿಂದ ಆದ್ರೂ ಹೇಳಿದಾನ ಇದು ಸರ್ಕಾರ ಸ್ಕೀಮ್ ಐತಿ ಹೇಳಿದಾನ. ಖರೆ ಅವ್ರ ಬಡ್ಡಿ ನೋಡ್ರಿ ಒಂದೊಂದು ವರ್ಷ ಆದ್ರೂ ಬರ್ದಿಲ್ಲ ಅವ್ರದ್ದು. ಜರ ಕೇಳಿ ನೀವು ಬರೇ 8% ಬರ್ತಿದ್ದೆ ಅಂತ ಅಷ್ಟ ಅಂತೀರಿ. ಈಗ ನಮ್ಗೆ 24 ಮಾರ್ಚ್ ಇವತ್ತು ಬರ್ತ ಒಂದೊಂದು ವರ್ಷಲೇ ಬರ್ತದ. ಎಷ್ಟು ಬ್ಯಾಲೆನ್ಸ್ ಇದೆ ಹೇಳ್ರಿ? 162 ಕೋಟಿ. ಅಂದ್ರೆ ಅದು ಎಲ್ಲ ಸೇರ್ ಮಾಡ್ಬೇಕು. ಅದನ್ನೆಲ್ಲ ನಾವು ಕಮರ್ಷಿಯಲ್ ಏನ್ ಲೋನ್ ಒಂದೊಂದು ವರ್ಷ ಡಿಲೇ ಆಗೈತಿ. ಮಾರ್ಚ್ 24ರಿಂದ ಬರುತ್ತೆ. ಮಾರ್ಚ್ 24 42 ಕೋಟಿ ಡಿಮಾಂಡ್ ಇದ್ದಾಗ 21 ಕೋಟಿ ಕೊಡೋದು. ಇನ್ನ 24 ಮಾರ್ಚ್ 21 ಕೋಟಿ ಬರಬೇಕು. ಮತ್ತು ಮಾರ್ಚ್ ನಂತರ ಜನವರಿ, ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಮತ್ತು ಈ ಮಾರ್ಚ್ ಸಬ್ಸಿಡಿ ಸಿಬ್ಬಂದಿಗಳಿಗೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿನೇ ಇಲ್ಲ. ಅದಿಲ್ಲ ಕೊಡ್ಬೋದು ಕೊಡಕ್ಕಿಲ್ಲ ಅದು ನಾವು ಮೇಲೆ ನಿಮ್ ಹೆಡ್ ಆಫೀಸ್ ಕೇಳ್ತೀವಿ. ಇಲ್ಲಿವರೆಗೂ ಅಲ್ಲಿ ಹೋಗಿ ನಿಮ್ ಬ್ಯಾಂಕ್ ಗಳಿದಾವಲ್ಲ ಅಲ್ಲಿ ಲೋಕಲ್ ಕೇಳ್ತೀವಿ, ನಾವು ಕೇಳ್ತೀವಿ, ರೆಫರ್ ಮಾಡ್ತೀವಿ.
ಇದೇ ಹೇಳ್ತಾ ಇದ್ದಾರೆ ಸಬ್ಸಿಡಿ ಕೊಡ್ತಾರೆ ಕೆಲವು ನಿಗಮಗಳು ಅಲ್ಲಿಂದ ಕಮರ್ಷಿಯಲ್ ವ್ಯಾನ್ ಇರ್ಬೋದು ಅಲ್ಲಿ ಏನ್ ಸಬ್ಸಿಡಿ ಕೊಡೋದು ತಮ್ಮಲ್ಲಿ ಇಲ್ಲಿವರೆಗೂ ಅವ್ರು ಸರಿಯಾಗಿ ಮಾಹಿತಿನೇ ಇಲ್ಲ ನಿಮ್ಮ ಸಿಬ್ಬಂದಿಗಳು. ಇಲ್ಲ, ಮೊದಲು ನಾವು ಲೋನ್ ನೋಡ್ರಿ, ಆ ಪಾರ್ಟಿ ಹೆಂಗಿದೆ ನೋಡಿ, ಆ ಲೋನ್ ಒಪ್ಪಬೇಕು ನಾವು, ಆಮೇಲೆ ಸಬ್ಸಿಡಿ ನೆಕ್ಸ್ಟ್. ನಮ್ಮಲ್ಲಿ ಲೋನ್ ಕೊಟ್ರನ ನಾವು ಸಬ್ಸಿಡಿ ಕೊಡೋಲ್ಲ. ಸಬ್ಸಿಡಿ ಕೊಡ್ತಾರದ್ ಲೋನ್ ಕೊಡಕ್ ಬರೋದಿಲ್ಲ. ಅವ್ರು ಎಲಿಜಿಬಲ್ ಇದ್ರೆ ನಾವು ಕೊಡ್ತೀವಿ ನಾವು. ಮತ್ತೆ ಎಲ್ಲರೇ ಬ್ರಾಂಚ್ನಾಗ ತ್ರಾಸಾಗಿ ಬ್ರಾಂಚ್ನಾಗ ಎಲ್ಲರೇ ತ್ರಾಸಾಗಿದ್ರೆ ನಾವು ಹೇಳ್ತೇವೆ ಅವ್ರಿಗೆ ಇನ್ನು ಮುಂದೆ ಮಾಡಬೇಡ. ಯಾವ್ದು ಅದಾದ ಗೊತ್ತೈತಿ, ಈಗ ಗೊತ್ತೈತಿ. ಈಗ ಇತ್ತೀಚೆಗೆ ಒಂದು RBI ರೂಲ್ಸ್ ಚೇಂಜ್ ಮಾಡಿದೆ ಅಂತ ಒಂದು ಪತ್ರ ವೈರಲ್ ಆಗಿದೆ. ಸರ್ಕಾರ ಅನುಷ್ಠಾನಗೊಳಿಸಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ಜನ ನಿರ್ದೇಶಕರು ಪ್ರಾಣ ಕಳ್ಕೊಳ್ತಾರೆ ಅಂತ ಅದ ಡಿ.ಆರ್ ಆಕ್ಟ್ ಅಂತ ಬಂದದ್ದು ಖರೇನ, ಅದಿನ್ನೂ ಕೋಆಪರೇಟಿವ್ ಲಾಗು ಆಗಿಲ್ಲ. ಡಿ.ಆರ್ ಆಕ್ಟ್ ಅದು ಬಂದ ಅದೇನಾಗಿತ್ರಿ, ಮೊದಲು ಕಂಪ್ನಿ ಮತ್ತು ಪ್ರೈವೇಟ್ ಕಂಪ್ನಿಗೆ ಅಷ್ಟೇ ಇತ್ತದು. ಅದು ಇವಾಗ ಬ್ಯಾಂಕ್ಗಳು ಕೂಡ ಕೋಆಪರೇಟಿವ್ ಬ್ಯಾಂಕ್ಗಳು ಕೂಡ ಇದು ಕೂಡಿಸಿದ್ರು. ಅಂದ್ರೆ ಎಲ್ಲ ಬ್ಯಾಂಕಿಗೆ ಬರೋದ್ರಿ. ನಮ್ಮಲ್ಲಿ ಬಂದಿಲ್ಲ ಅದು. ಅಂದ್ರೆ ನಮ್ಮ ಸರ್ಕಾರದವ್ರು ಮೊದಲು ಒಪ್ಕೋಬೇಕು, ಆಮೇಲೆ ಅದು ನಮ್ಗೆ ಬಂದತ್ತು. ಏನೋ ಎಫೆಕ್ಟ್ ಆಗಿ, ಯಾಕಂದ್ರೆ ಇಲೆಕ್ಷನ್ ನಡೆದಾಗ ಕೂಡ ಸ್ಕ್ರೂಟ್ನಿದಾಗ ನಮ್ಗೆ ಬರಬಹುದು ಅಂತ ತಿಳ್ಕೊಂಡು ಒಂದು ಅಂದಾಜಿದ್ ಎಲ್ಲರೂ ಅಡ್ವೊಕೇಟ್ ಅದ ಕರ್ಕೊಂಡ್ಬಂದು ಎಲ್ಲರೂ ಕೂಡಿಸಿದ್ದೇವೆ. ನಿಮ್ಗೆ ನೆನಪಿರ್ಬೇಕಾದ ಅವಾಗಿಂದ ಚಲೋ ಇದ್ರಿ ಅದು. ಲಾಗು ಆದ್ರೆ ಏನು ಕಾಯ್ದೆಸೀರ್ ಆಗ್ತದಲ್ಲ, ಅದಕ್ಕೇನ್ ಮಾಡೋದು ಅದಕ್ಕೇನ್ ಎಲ್ಲ ಹಳೆಯವ್ರು ಹೋಗ್ತಾರೆ, ಹೊಸವ್ರು ಬರ್ತಾರೆ, ಅದಕ್ಕೇನ್ ಆಗೋದು ಅದು. ಇಲ್ಲ, ಕಾಯ್ದೆ ಮುಂದೆ ಯಾರು ದೊಡ್ಡವರಲ್ಲ. ಏನ್ ಹೇಳಿಕ್ ಬಿಡು, ಕಾಯ್ದೆ ಮುಂದೆ ಯಾರು ದೊಡ್ಡವರಲ್ಲ. ಯಾವಾಗ ಅಪ್ಲೈ ಆತಂತ ತಿಳ್ಕೊರಿ, ಇಡೀ ದೇಶ ಒಳಗ ಏನ್ ಸಹಕಾರ ಎಲ್ಲಾರು ಹೋಗ್ತಾರೆ. ನಾವು ಅಡ್ಡ ಅಲ್ಲ, ಹೊಸ ಜನರೇಷನ್. ಮತ್ ನೋಡ್ರಿ, ನಾವು ಕಾಯ್ದೆ ಒಪ್ಪಬೇಕಾಗ್ತದೆ ಯಾವಾಗಿದ್ರು ಕೂಡ. ಸಿಬ್ಬಂದಿಗಳು, ಬ್ಯಾಂಕಿಂಗ್ ಸಿಬ್ಬಂದಿಗಳಿಗೆ ಇನ್ಶೂರೆನ್ಸ್ ಎಲ್ಲ ಸೌಲಭ್ಯಗಳು ಮಾಡಿದ್ದೀರಿ. ಡಿವಿಡೆಂಡ್ ಕೂಡ ನಾವು 5% ಕೊಡಾಕಿದೇವ್ರಿ ಈಗ ವರ್ಷ. ಇದನ್ನೇನು ಹೆಚ್ಚು ಪ್ರಾಫಿಟ್ ಅದಕ್ಕೆ ಹೆಚ್ಚು ಕೊಡ್ಕೋತೈತಿ. ಅದನ್ನ ನಾವು ಮೊನ್ನೆ ಮಾತಾಡಿದೇರ, ನಮ್ದು 100 ಕೋಟಿ ಪ್ರಾಫಿಟ್ ಅದ, ನಾವು ಕಮ್ಮಿ 8% ಕೊಡ್ಬೇಕು. ಡಿಪಾಸಿಟ್ ಏನು ಕೊಡ್ತೇವಲ್ಲ 8.25 ಹೈಯೆಸ್ಟ್ ಅದ, ನಮ್ದು ಅಟ್ಟರೆ ಕೊಡ್ಬೇಕು ಅನ್ನೋದು ನಮ್ದು ವಿಚಾರ ಇದೆ. ಖರೀ ಈಗ ಸದ್ಯ ಇನ್ನೂ ಕೂಡ ನಾವು ಪ್ರಾಫಿಟ್ ಸ್ವಲ್ಪ ಅಷ್ಟಾಗದೇವು. ಇನ್ನು ಹೆಚ್ಚು ಪ್ರಾಫಿಟ್ ಆದಂಗೆ ಹೆಚ್ಚು ನಾವು ಕೊಡಕ್ ಚಾಲು. ಇಲ್ಲ, ಪ್ರಾಫಿಟ್ ಆಗ್ಬೇಕಲ್ಲ. ಈಗ ಹೆಂಗಾಯ್ತ್ರಿ, ನಮ್ಗೆ ಬರೀ 4-5 ತಿಂಗಳು ಅಷ್ಟೇ ಸಿಗ್ತಾವೆ. ಅಂದ್ರೆ ಹೆಚ್ಚು ನಮ್ಗೆ ಏನೋ ಇದ್ರಾಗ ಇದು ಮಾಡ್ಲಿಕ್ಕೆ ಬರೋದ ಒಂದು ಹಂತಕ್ಕೆ ಮುಟ್ಟಿದೆವು. ಇನ್ ನೆಕ್ಸ್ಟ್ ಇಯರ್ ಅಂತೂ ಜಂಪ್ ಆಗ್ಬೋದು. ಈಕ್ವಲ್ ಇಲ್ರಿ ಅದು, ಅಲ್ಲಿ ಎಷ್ಟು ಮೆಂಬರ್ ತರ್ತಾರ ಅದ್ರ ಮ್ಯಾಗ ಆಗ್ತೈತಿ. ಇಲ್ಲ ಆಗ್ತದೆ. ಇಲ್ಲ 1 ಕೋಟಿ 20 ಕೋಟಿ ಅಥವಾ 1 ಕೋಟಿಗೆ 50 ಲಕ್ಷ ಇದ್ದವ್ರದಾರು, 20 ಲಕ್ಷ ಇದ್ದವ್ರದಾರು. ಅಲ್ಲಿ ಅವ್ರು ಎಷ್ಟು ಮೆಂಬರ್ ತಗೊಂಡ್ಬರ್ತಾರ ಅಷ್ಟು ಕೊಡ್ತೇವ್ರಿ ನಾವು. ಮೆಂಬರ್ ಕೇಳಿದ್ರೆ ಅವ್ರ ಜಮೀನ್ ಎಷ್ಟು ಅದ ಅದ್ರ ಮೇಲೆ. ಸುಮಾರು ಹೋದ ವರ್ಷದಿಂದ 25ಕ್ಕಿಂತ ಮುಂಚೆ ಇದ್ದದ ಅದು. ನಾವು ಮತ್ತೆ ಅದಕ್ಕೆ ನೋಡ್ರಿ, ನಮ್ಮದಿಂದ ಸ್ವಲ್ಪ ಸಾಲ ಕೊಟ್ಟು ಅದನ್ನು ರಿವೈವ್ ಮಾಡ್ಬೇಕಂತ ತಿಳ್ಕೊಂಡು ನಾವು ಹೊರಟವ್ರು. ಅವ್ರಿಗೇನು ನಮ್ಮ ಆಡಳಿತ ಒಪ್ಪಲಿಲ್ಲ ಅದು ಕೂಡ ತಮ್ಮ ನೋಡ್ತಿದ್ದು ಬಿಟ್ಟು ನಾವು ಲಾಸ್ಟ್ ಮಾರ್ಚ್ನಾಗ ನಾವು ಇದ್ದೇವೆ, ಕರೆಕ್ಟ್ ಎಲ್ಲ ತುಂಬಿದ್ದೇವೆ. ಅದ್ರ ನಂತರ ಬಿಟ್ಟು ಬಹುತೇಕ ಎಲ್ಲಾ ಬ್ಯಾಂಕಿಗೆ ಇವತ್ತು ಡಿಫಾಲ್ಟ್ ಆಗಿದಾರ. ಯಾರ್ದ್ರಿ 150 ಕೋಟಿ ಅದು NPA ಇದೆ. ಅಂದ್ರೆ 14 ಕೋಟಿ ಬಡ್ಡಿ ಬರಬೇಕಿತ್ತು, 14 ಕೋಟಿ ಇನ್ಸ್ಟಾಲ್ಮೆಂಟ್ ಬರಬೇಕಿತ್ತು. 28 ಪಾಯಿಂಟ್ ಏನೋ ಐತೆ ಅದು. ಅಂದ್ರೆ ಒಂದು ರಫ್ ಬಿಗರ್ ಹೇಳಿದಾನೆ. 150 ಕೋಟಿ ನಮ್ದು ಇರ್ಬೋದು, ಎಲ್ಲಾ ಬ್ಯಾಂಕ್ ಭಾಳ ಐತಿ. ಡ್ಯೂಟಿ ಇದರ್ಲೆ ಆ ಕಾರ್ಖಾನೆ ಶೂಟ್ ಇಲ್ಲ. ಯಾರು ತಗೊಂಡಿಲ್ರಿ, ಈಗ ಇದ್ದವ್ರು ಯಾರು ತಗೊಂಡಿಲ್ಲ. ಇಲ್ಲಿ ಯಾರು ತಗೊಂಡಿಲ್ಲ. ನೋಡಿ ಹೇಳ್ತಾನೆ, ಅವ್ರ ಕಂಪನಿಗಳು ವೈಯಕ್ತಿಕ ಎಲ್ಲ ಕಂಪನಿಗಳಿಗೆ ಪಂಚನಗೌಡ ಒಬ್ರು ತಗೊಂಡ್ರಿ, ಕೃಷ್ಣ ಅದ್ರ ಸಲುವಾಗಿ ದಂಡ ಬಿದ್ರಲ್ಲ. 25 ಲಕ್ಷ ಒಬ್ರು ತಗೊಂಡ್ರಿ, ಒಬ್ರು 2-4 ಕೋಟಿ NCLT ಹೋಗಿದಾರ. ಅವ್ರು ಹಳೆ ಡೈರೆಕ್ಟ್ ತಗೊಂಡಿರೋದ್ರಿ. ಅದಕ್ಕೆ ಅದ್ರ ಸಂಬಂಧ ಪೆನಾಲ್ಟಿ ಆಗಿತ್ತು. ಲಾಸ್ಟ್ ಟೈಮ್ ಎಲ್ಲ ಇಶ್ಯೂ ಆಗಿತ್ತು. ಅಲ್ಲ ಅವ್ರು ಹೇಳ್ತಾರ ಈಗ ಬಂದದ ಅದು ಕೂಡ 1 ರೂಪಾಯಿ ಅಂತಾರ.
ಅವ್ರ ತಪ್ಪದಿಂದ ಆಗಿದೆ. ಅದು ಮೊದಲನೇ ಸಾಲದಾಗ ಅವಾಗಿಂದ ಆಗುತ್ತೆ. ಒಂದು ಡೈರೆಕ್ಟರ್ ಕೊಡಬಾರ್ದು ಕೊಟ್ಟಿದ್ದೀರ ಅಂತ ಒಂದು ಪ್ರಶ್ನೆ ಇದೆ. ಮತ್ತೊಂದು ಏನ್ ಪಾಯಿಂಟ್ ಇದ್ರೆ 2 ಪಾಯಿಂಟ್ ಇತ್ತು. ಅದ್ರ 2 ಲಕ್ಷ ನಮ್ಮ ದಂಡ ಬರ್ತದೆ. ಚಲೋ ಅಂತ ಅದು ಗೋಲ್ಡ್ ಲೋನ್ ಒಂದು ಪಾಲಿಸಿ ಏನೋ ತಪ್ಪಿತ್ತು. ಬುಲೆಟ್ ರಿಪೇಮೆಂಟ್ ಅದು ಉದ್ಯೋಗ ಬಂಗಾರ ಅಂಗಡಿ ಹಾಕಿದ್ದಲ್ಲ. ಇದಕ್ಕೆ ನಮ್ಮ ಮುನ್ನೋಳಿ ಬಂಗಾರ ಅಂಗಡಿ ಹಾಕಿದ್ದರು. ಇನ್ನೊರ್ಗು ಬೇಕಲ್ಲ. ಈಗ ಒಂದಾದ್ರ ನಮ್ದು ಬರೀ ಇಲ್ಲ. ಅದನ್ನೇ ಹೇಳ್ತೇನೆ, ಇನ್ನು ಮುಂದೆ ಹೆಚ್ಚು ಬ್ರಾಂಚ್ಗಳು ಮಾಡ್ತೇವೆ ನಾವು. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಈಗ ಬಹು ರಾಜ್ಯ ಮಾಡ್ಬೇಕು. ಈ ಸ್ಟೇಟ್ ಕಂಟ್ರೋಲ್ ಆಗಿಲ್ಲ ಸರ್. ಮತ್ತೆ ಆಮೇಲೆ ಸೊಸೈಟಿನೂ ಬಹು ರಾಜ್ಯ ಮಾಡಿದ್ರಿ ಸರ್. ಸ್ಟೇಟ್ ಆಕ್ಟಿವ್ ಯಾವುದೇ ಕಾನೂನುಗಳು ಅಪ್ಲೈ ಆಗೋದು. ಅದು ಜನ ಏನಾರ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಬರ್ತೀರಿ. ಕಂಟ್ರೋಲ್ ಇಲ್ಲ ಅನ್ಬೇಡ ನೀವು. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಯಾಕೆ ನೀವು ಅದನ್ನ ಅಲ್ಲಿ ನಮ್ಮ ಮಹಾರಾಷ್ಟ್ರ ಬಾರ್ಡರ್ನಾಗ ಅದೀವಿ. ಮಹಾರಾಷ್ಟ್ರನಾಗ ಕಬ್ಬು ಬರ್ತದ. ಅಲ್ಲಿ ಮೆಂಬರ್ ಇದಾರು ಮಾಡಿದೇವ್ ನಾವು. ಇತ್ತ ಖರೆ ಮಾಡ್ಬೇಕಲ್ಲ ಕಾಯ್ದೆದಾಗ. ಇಲ್ಲಿ ಯಾಕ್ಟ್ ನೋಡ್ರಿ, ನೀವು ತಪ್ಸ್ಕೊಳಕಂತ ಅನ್ಬೇಡ ನೀವು. ಅದು ಯಾಕ್ಟ್ ಈಗ ಇಲ್ಲಿ ಪಕ್ಷ ಅಲ್ಲಿ ಯಾಕ್ಟ್ ನಮ್ದು ಸ್ಟ್ರಾಂಗ್ ಆಗಿದಾರೆ. ಸೆಂಟ್ರಲ್ ಆಕ್ಟ್ ಅಮಿತ್ ಶಾಜಿ ಅವರು ಇದು ಸಹಕಾರ ಮಂತ್ರಿ ಆದ ನಂತರ ಇಷ್ಟು 10 ಆಫೀಸ್ ಇರ್ತಾರ. ಅದು ಬರೇ 1-2-3 ಜನ ಕೊಡ್ತೀರಿ. ಈಗ ಇಷ್ಟು ಬಿಲ್ಡಿಂಗ್ ಆಫೀಸ್ ಸಹಕಾರ ಮಂತ್ರಾಲಯ ಅಲ್ಲಿದು ಎಲ್ಲ ಮುಟ್ತಾರೆ. ಎಲ್ಲ ಕಂಟ್ರೋಲ್ ನಾವು ಅವ್ರಿಗೆ ಬ್ಯಾಲೆನ್ಸ್ ಇಲ್ಲ ಎಲ್ಲ ಬರ್ತದೆ. ಕಂಟ್ರೋಲ್ ತಪ್ಪು ಕಲ್ಪನೆ ಇದೆ. ಎಲ್ಲ ಕಂಟ್ರೋಲ್ ತಪ್ಪಿಸೋ ಸಲ ಹೋಗಿದೀವ ಅನ್ನಬೇಡ. ಎಲ್ಲ ಕಡೆ ಕಂಟ್ರೋಲ್ ಬರ್ತದೆ. ನಾವು ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ಕಳಿಸ್ಬೇಕಾಗ್ತದ. ಯಾವುದು ಇದ್ರೂ ಅವ್ರ ಪರ್ಮಿಷನ್ ತಗೊಳ್ಬೇಕಾಗ್ತದ. ಎಲ್ಲರೂ ಮಾಡ್ಬೇಕಾಗ್ತದ. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿದೆ ಸರ್. ಆದ್ರೆ ನಿಮ್ಮ ಸಂಸ್ಥೆಗಳು ಮಾತ್ರ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಆಗಿದ್ದಲ್ಲ ಅಂತ. ಅಲ್ಲಿ ಮುಂದೆ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ನಾವು ಹೋಗಬೇಕ್ರಿ. ಮುಂದೆ ನಾವು ಸ್ಟೇಟ್ ಇದು ಹೆಂಗದ, ಬೆಳಗಾವಿ ಡಿಸ್ಟಿಕ್ ರೆಸ್ಟ್ರಿಕ್ಷನ್ ಅದ. ಇದು ನಮ್ಗೆ ಹೋಗಕ್ಕೆ ಬರಲ್ಲ. ಇದು ಬೇಕಾದ್ರೆ ಎಕ್ಸ್ಪಾನ್ಷನ್ ಪರ್ಮಿಷನ್ ಕೊಟ್ರೆ ಹೋಗೋತೇವ್ ನಾವು. ಮೆನ್ಷನ್ ಮಾಡಿದಾರೆ 9,700 ಎಷ್ಟು 9,776.03. ಈಗ ಇನ್ನೊಂದು ರಿಕ್ವೆಸ್ಟ್ ಎಲ್ಲ ಪ್ರಶ್ನೆ ಅವ್ರಿಗೆ. ಈಗ ನೀವೆಲ್ಲ ನೋಡಿರ್ಬೋದಾಗಿ ಅನ್ನಸಾಬ್ ಜೊಲ್ಲೆ ಅವ್ರು ಹೇಳಿ, ಯಾಕಂದ್ರೆ ಸುಮಾರು 6,700 ಕೋಟಿ ಮ್ಯಾಗ ಡಿಪಾಸಿಟ್ ಹೆಚ್ಚಾತ್ರೆ. ಸೊ ಅನ್ನಸಾಬ್ ಜೊಲ್ಲೆ ಅವರು ನಮ್ದು ಸತೀಶ್ ಜಾರಕಿಹೊಳಿ ಏನ್ ಇಚ್ಛೆ ಆಯ್ತು ಅಂದ್ರೆ ಈ ಬ್ಯಾಂಕು 10,000 ಕೋಟಿಗೆ ಡಿಪಾಸಿಟ್ ಹೋಗ್ಬೇಕತ್ತ. ಇದೇ ಸಲ 7,000 ಕೋಟಿಗೆ ಹೋಗ್ತಿದ್ರಿ ಅಂದ್ರೆ ಇನ್ನು 300 ಕಡಿಮೆ ಇತ್ತು. ಆದ್ರೆ ಇದೇ ಬ್ಯಾಂಕ್ ನಿಂದ ಬೆಳೆದು ದೊಡ್ಡವ್ರ ಆದವ್ರನ್ನ ಅಪಪ್ರಚಾರ ಬಹಳ ಮಾಡಿದ್ದಾರೆ. ಅಂದ್ರೆ ಜನಕ್ಕೆ ಗೊತ್ತಾಗೋಲ್ಲ. ಅಂದ್ರೆ 7,000 ಈಗ ಹೋಗ್ತಿತ್ತು. ಅಂದ್ರೆ ನಾವು ಜಲ್ದಿ 10,000 ಕೋಟಿ ರೀಚ್ ಆಗ್ತೀವಿ. ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ನಮ್ಮೆಲ್ಲ ಗ್ರಾಹಕರಿಗೆ, ರೈತರಿಗೆ, ಜನಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಯಾವ್ದೇ ಒಂದು ಅಲಿಗೇಷನ್ ಬತ್ತಂದ್ರೆ ಅದನ್ನ ಸ್ವಲ್ಪ ದಯಮಾಡಿ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ಯಾಕಂದ್ರೆ ಯಾವುದೂ ಬ್ಯಾಂಕ್ ಅನ್ನಸರ್ದಲ್ಲಿ ನಾವು ಮಾಡೋದು ಬಹಳ ಕ್ಲೀನ್ ಆಗಿ ಬ್ಯಾಂಕ್ ನಡೆಸತ್ತಾರು. ಸೊ ದಯಮಾಡಿ ತಮ್ಮೆಲ್ಲ ರೈತರಿಗೆ ಮತ್ತೊಬ್ಬರಿಗೆ ಯಾವುದೂ ಆ ಥರ ತಪ್ಪಾಗದಂಗೆ ಮಾಡೋದಿಲ್ಲ. ಮತ್ತು ಭಾಳ ಅಗದಿ ಕರೆಕ್ಟಾಗಿ ಲೋನ್ ಇರ್ಬೋದು, ಮತ್ತೊಂದು ಭಾಳ ಪ್ರಾಮಾಣಿಕವಾಗಿ ರಿಕವರಿ ಆಗೋಂಗೆಲ್ಲ ಮಾಡ್ತೀವಿ. ಮುಂದಿನ ದಿನಮಾನದಾಗ ಶುಗರ್ ಫ್ಯಾಕ್ಟ್ರಿ ಲೋನ್ಗಳು ಸೇಫ್ ಇಲ್ಲ. ನಾವು ಆದಷ್ಟು ನಿಮ್ಮ ಮುಖಾಂತರ ಅಪೀಲ್ ಮಾಡ್ತೀವಿ. ಚಲೋ ಬಿಸ್ನೆಸ್ ಮ್ಯಾನ್ಗಳು ಅದಾರು, ಚಲೋ ಸೆಕ್ಯೂರಿಟಿ ಕೊಟ್ಟರೆ ಅಂಥವ್ರಿಗೂ ನಾವು ಲೋನ್ ಕೊಡ್ತೀವಿ. ಬ್ಯಾಂಕ್ಗೆ ಅಪ್ರೋಚ್ ಆಗ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ತಾವೆಲ್ಲ ಬಂದದ್ಕೆ ತಮಗೆಲ್ಲ ಧನ್ಯವಾದ ಹೇಳಿ ಮುಗಿಸೋಣಿದೆ. ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಸವಾಲ್ ಮಟ್ಟಿಗಿತ್ತು ಅಂತ ತಗೊಂಡ್ಬಿಡ್ತೀವಿ. ಎಲ್ಲ ಕೊಟ್ಟಿದ್ದೀವಿ. ಈಗ ನೀವು ಡಿಸಿಸಿ ಬ್ಯಾಂಕ್ ಚೇರ್ಮನ್ ಇದ್ದಾರೆ. ಈಗ ಬೇರೇಶ್ವರದಲ್ಲಿ ಒಂದು ಫಲ ವಸೂಲಿ ಮಾಡ್ತಾರೋ ಎರಡೂನ ಇಲ್ಲಿ ಕೂತಾಗ ಇಲ್ಲಿ ಮಾಡ್ತೇನೆ, ಅಲ್ಲಿ ಕೂತಾಗ ಅಲ್ಲೇ ಮಾಡ್ತೇನೆ. ಯಾವ ಸಂಸ್ಥೆದಾಗ ಕುಂತೀವಿ ಅಲ್ಲಿ ಪ್ರಾಮಾಣಿಕವಾಗಿ ಲೀಗಲ್ ನೋಟಿಸ್ ಕಳ್ಸಾಗಿದೆ. ಲೀಗಲಿ ವಸೂಲಿ ಮಾಡ್ತೀವಿ. ಮಾಡ್ಬೇಕಾಗಿತ್ತು, ಈ ವರ್ಷ ಮಾಡ್ಬೇಕಾಗಿತ್ತು. ಈಗ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ, ನಾವು ಸಂಕಂಗ ಪ್ರೆಸ್ ಮಾಡಿದಾಗ ಲೀಗಲ್ ನೋಟಿಸ್ ಕೊಟ್ಟು ಇನ್ನೂ ಉತ್ತರ ಕೊಟ್ಟಿಲ್ಲ ಅವ್ರು. ಯಾಕಂದ್ರೆ ಕೊಡ್ದಿಲ್ಲ ಅಂದ್ರೆ ಇವ್ರು ಆಕ್ಷನ್ ತಗೋಬೇಕಾಗ್ತದೆ. ನಮ್ ಸ್ಟಾಫ್ ಅವ್ರು ಲೇಟ್ ಮಾಡಿದ್ರು ನಾವು ಕೋರ್ಟ್ಗೆ ಹೋಗತ್ ಹೇಳ್ತವ್ರಿ ಇವ್ರಿಗೆ. ಯಾಕಂದ್ರೆ ಅವ್ರು ಅಟ್ಲೀಸ್ಟ್ ಇಲ್ಲ ಸಾರಿ ಯಾರು ಕೇಳ್ಬೋದು ಅಂತ ತಪ್ಪಾಗಿತ್ತು. ಅವ್ರು ಬಂದಿಲ್ಲ ಅಂದ್ರೆ ತರತ್ತು ಸುಮ್ಮ ಅದ ಮುಂದೆ ಇವ್ರು ಲೀಗಲಿ ಫೈಟ್ ಮಾಡೋದು ಹೇಳ್ತವ್ರಿ. ಮಾಡ್ಲೇಬೇಕು. ಒಂದು ಕೊಟ್ಟ ನಂತರ ಮಾಡ್ಕೊಡ್ತಲ್ಲ.
ಪ್ರೆಷರ್ ಆಗಕ್ಕಿಲ್ಲ ಲೋನ್ ತೀರ್ಮಾನ ಪ್ರೆಷರ್ ಇದೆ ಡೈರೆಕ್ಟ್ ಲೋನ್ ಯಾರ್ದು ಇಲ್ರಿ, ನನಗಂತೂ ಎಲ್ಲರೂ ಕೂಡಿ ಫ್ರೀ ಹ್ಯಾಂಡ್ ಕೊಟ್ಟಿದಾರು, ವ್ಯವಸ್ಥಿತವಾಗಿ ಮಾಡತ್ ಹೇಳಿದಾರು, ವ್ಯವಸ್ಥಿತವಾಗಿ ಮಾಡಾಕ್ತೇವೆ ನಾವು. ಡೈರೆಕ್ಟರ್ ಲೋನ್ ಏನಾರ ಕೇಳಿದಾರ? ಇಲ್ಲ, ಯಾರು ಕೇಳಿ ಯಾರು ಕೇಳಿಲ್ಲ. ಈಗ ಅಲ್ಲ, ಈಗ ಇಂಡಿವಿಜುವಲ್ ಯಾರು ಕೇಳೋದು ಇಂಡಿವಿಜುವಲ್ ಯಾರು ಕೇಳಕ್ ಈಗ ಬರೋದು. ಅವ್ರು ಯಾವ್ದಾರ ಈಗ ಉದಾಹರಣೆ MK ಶಿವ ಕರೆಕ್ಟ್ ಇದ್ರೆ ಕೊಡೋದಿವ್ರಿ. ರೆಕಮೆಂಡೇಶನ್ ಜरूर ಇಲ್ಲ. ನೀವು ಯಾರು ಬಂದ್ರು ಕೊಡ್ತೇವ್ರಿ, ನಾವು ಯಾರು ಬಂದ್ರು ಕೊಡ್ತೀವಿ. ಬೆಳಗಾವಿ ಡಿಸ್ಟಿಕ್ ನಾಗ ಇರ್ಲಿ, ಯಾವ ಒಳ್ಳೆ ಲೋನ್ ಬಂದ್ರೆ ನಾವು ಕೊಡಕ್ಕೆ ರೆಡಿ ಇದೀವಿ, ಕೊಡ್ತೀವಿ. ಪರ್ಸನಲ್ ಅದ ಹೇಳೋದಂಗ.